ಈ ಜೀವ ನಿನಗಾಗಿ ಮುಂದುವರಿದ ಭಾಗ 52. ಅಗಸ್ತ್ಯನ ಡಿಬಾರ್ ಲೆಟರ್ ಅನ್ನು ಕ್ಯಾನ್ಸಲ್ ಮಾಡಿದ ಪ್ರಿನ್ಸಿಪಾಲರು ಅವನನ್ನು ಮತ್ತೆ ಕಾಲೇಜಿಗೆ ಸೇರಿಸಿಕೊಂಡರು. ಖುಷಿಯಾದ ಅಗಸ್ತ್ಯ ಕ್ಲಾಸ್ ರೂಮಿಗೆ ಬಂದನು. ಅವನನ್ನು ನೋಡಿ ಆದ್ಯ ಮತ್ತು ಗಗನ್ಗೆ ತುಂಬಾನೇ ಖುಷಿಯಾಯಿತು. ಆದರೆ ಅಗಸ್ತ್ಯನನ್ನು ಮತ್ತೆ ಕಾಲೇಜಲ್ಲಿ ನೋಡಿ ನೇಹ ಮತ್ತು ಸನ್ನಿಗೆ ಶಾಕ್ ಆಯಿತು. ಸನ್ನಿ, ಇವನ್ ಕಾಲೇಜಲ್ಲಿ ಏನ್ ಮಾಡ್ತಾ ಇದ್ದಾನೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ನೇಹ. ಡಿಪರ್ ಆದವನು ಅದೇ ಹೇಗೆ ಕಾಲೇಜಿಗೆ ಬಂದ? ವಿಷಯ ಏನು ಅಂತ ಡ್ಯಾಡ್ ಹತ್ರ ಕೇಳಿ ತಿಳ್ಕೋಬೇಕು. ಲಂಚ್ ಅವರಲ್ಲಿ ಡ್ಯಾಡ್ ಹತ್ರ ಹೋಗಿ ಕೇಳ್ತೀನಿ. ನಾನು ಕೂಡ ಬರ್ತೀನಿ ನೇಹ, ಇಬ್ಬರು ಒಟ್ಟಿಗೆ ಹೋಗಿ ಕೇಳೋಣ ಅಂತ ಹೇಳುತ್ತಾ ಇಬ್ಬರು ಅಗಸ್ತ್ಯನನ್ನು ನೋಡಿ ಹೊಟ್ಟೆ ಉರಿ ಪಟ್ಟುಕೊಳ್ಳತೊಡಗಿದರು. ಇತ್ತ ಅಗಸ್ತ್ಯನನ್ನು ನೋಡಿ ಖುಷಿಪಟ್ಟ ಆದ್ಯ ಮತ್ತು ಗಗನ್ ಅವನನ್ನು ತಬ್ಬಿಕೊಂಡರು. ಅಗಸ್ತ್ಯ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನನಗೂ ಗೊತ್ತಿಲ್ಲ. ಪಾರ್ಕಲ್ಲಿದ್ದಾಗ ಪ್ರಿನ್ಸಿಪಾಲ್ ಸರ್ ಕಾಲ್ ಮಾಡಿ ಕಾಲೇಜಿಗೆ ಬರಕ್ಕೆ ಹೇಳಿದ್ರು. ನನ್ನ ಹತ್ರ ಸಾರಿ ಕೇಳಿ ಡಿಬಾರ್ ಲೆಟರನ್ನು ಕ್ಯಾನ್ಸಲ್ ಮಾಡಿ ನಾನು ಕ್ಲಾಸಿಗೆ ಹೋಗುವಂದ್ರು. ಮೋಸ್ಟ್ಲಿ ಆದ್ಯ ಹೇಳಿದ ಹಾಗೆ ನೀಲೇಶ್ ಅಂಕಲ್ ಏನಾದರೂ ಮಾಡಿರಬೇಕು. ಹೌದೋಗು, ಇದೆಲ್ಲ ಅವರಿಂದನೇ ಸಾಧ್ಯ. ಅರ್ಜುನ್ ನನಗೆ ಹೇಳಿದ್ದ ನಿನ್ನನ್ನು ಮತ್ತೆ ಕಾಲೇಜಿಗೆ ಹೋಗುವಾಗ ಮಾಡ್ತೀನಂತ. ನೀನು ಮತ್ತೆ ಕಾಲೇಜಿಗೆ ವಾಪಸ್ ಬರೋಕ್ಕೆ ಅವರೇ ಕಾರಣ ಇರಬೇಕು. ನನಗೂ ಕೂಡ ಹಾಗೇನೆ ಅನ್ನಿಸ್ತಾ ಇದೆ ಅಗಸ್ತ್ಯ. ಏನಾಗಿದೆ ಅದು ಒಳ್ಳೆದಕ್ಕೇನಾಗಿದೆ. ಇವತ್ತು ಕಾಲೇಜ್ ಮುಗಿದ ಮೇಲೆ ಅಂಕಲ್ಗೆ ಹೋಗಿ ಥ್ಯಾಂಕ್ಸ್ ಹೇಳಬೇಕು. ನಾನು ಕೂಡ ಬರ್ತೀನಾಗು, ಒಟ್ಟಿಗೆ ಹೋಗಿ ಥ್ಯಾಂಕ್ಸ್ ಹೇಳೋಣ. ಹಾಗೂ ಅಲ್ಲಿ ನೋಡು, ಇಬ್ಬರ ಮುಖ ಹೇಗೆ ಊದ್ಕೊಂಡಿದೆ ಅಂತ. ನೋಡೋಕ್ಕೆ ತುಂಬಾನೇ ಖುಷಿ ಆಗ್ತಾಯಿದೆ. ನಿನ್ನೆ ಈ ಕಾಲೇಜಿನಿಂದ ಹೊರಗೆ ಕಳಿಸೋಕ್ಕೆ ನೋಡಿದ್ರು, ಆದರೆ ಅವಳ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು. ಈಗ ಅವಳಿಗೆ ಹೇಗೆ ಉರಿಸ್ತೀನಿ ಅಂತ ನೋಡ್ತಾ ಇರು. ಬೇಡ ಅದ್ಯ, ಸುಮ್ಮನೆ ಇರು. ಅವಳು ವಿಷಸರ್ಪ ಇದ್ದ ಹಾಗೆ. ವಿಷಸರ್ಪದ ಹತ್ರ ಯಾವತ್ತೂ ಹೋಗಬಾರ್ದು. ಇನ್ಮೇಲೆ ಅವಳ ಸುದ್ದಿಗೆ ಯಾರೂ ಹೋಗ್ಕೊಡೋದು. ಕೊಚ್ಚಿಗೆ ಕಲ್ಲೆಸಿದ್ರೆ ಅದು ನಮಗೇನೆ ಹಿಂದೆ ಗೊತ್ತಾಗುತ್ತೆ ಅಲ್ವಾ? ನಾವು ಮೂವರು ಮುಂಚೆ ಹೇಗಿದ್ವು ಹಾಗೆ ಇರೋಣ. ಇವ್ರುಗಳ ಸಾಹಸ ಬೇಡ ನಮಗೆ. ಹೌದು ಆದ್ಯ, ಅಗಸ್ತ್ಯ ಸರಿಯಾಗಿ ಹೇಳ್ತಾ ಇದ್ದಾನೆ. ನೀನು ಅವಳ ಸುದ್ದಿಗೆ ಹೋಗಬೇಡ. ನೀನು ಅವಳ ಸುದ್ದಿಗೆ ಹೋಗಿ ಮತ್ತೆ ಅವಳು ನಿನ್ಗೆ ಏನಾದರೂ ಮಾಡಿಬಿಟ್ರೆ ಕಷ್ಟ. ಇವತ್ತು ಖುಷಿಯ ದಿನ, ಖುಷಿನ ಎಂಜಾಯ್ ಮಾಡೋಣ. ಅದನ್ನು ಬಿಟ್ಟು ಬೇಡವಾಗಿದ್ದನ್ನೆಲ್ಲ ಮೈ ಮೇಲೆ ಎಳೆದುಕೊಳ್ಳೋದು ಬೇಡ. ಓಕೆ ಬ್ರೋ, ನೀವಿಬ್ರು ಹೇಳಿದ ಮೇಲೆ ಮುಗೀತು. ಇನ್ಮೇಲೆ ನಾನು ಅವ್ರ ಸುದ್ದಿಗೆ ಹೋಗಲ್ಲ ಅಂತ ಹೇಳಿದಳು. ಮೂವರು ಖುಷಿಯಿಂದ ಮಾತನಾಡುತ್ತಾ ಒಬ್ಬರಿಗೊಬ್ಬರು ಜೊತೆಯಾದರು. ಮಧ್ಯಾಹ್ನ ಲಂಚ್ ಅವರಲ್ಲಿ ನೇಹ ಮತ್ತು ಸನ್ನೆ ನೇರವಾಗಿ ಪ್ರಿನ್ಸಿಪಲ್ ಚೇಂಬರ್ಗೆ ಹೋದರು. ಕೋಪದಿಂದ ಪ್ರಿನ್ಸಿಪಲ್ ಚೇಂಬರ್ಗೆ ಎಂಟ್ರಿಯಾದ ನೇಹ ಬುಸುಗುಡುತ್ತಾ, ಡ್ಯಾಡ್, ಏನು ಮಾಡಿದ್ರಿ ನೀವು? ಏನಾಯ್ತು ನೇಹ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ಅದೇನು ಅಂತ ಹೇಳ್ಬಾರ್ದಾ? ಸುದ್ದಿ ಬಳಸಿ ಯಾಕೆ ಮಾತಾಡ್ತೀಯಾ? ಡ್ಯಾಡ್, ಅಗಸ್ತ್ಯನನ್ನು ಮತ್ತೆ ಯಾಕೆ ಕಾಲೇಜಿಗೆ ಸೇರಿಸಿದ್ರೆ? ಅದೆಲ್ಲ ಯಾಕೆ ಬೇಕು ನಿನಗೆ ಅಂತ ಹೇಳುತ್ತಾ ಸನ್ನಿ ಕಡೆ ನೋಡಿದರು. ಇವನ್ ಜೊತೆ ಸೇರಬಾರ್ದಂತ ನಾನು ನಿನಗೆ ನಿನ್ನೆ ಹೇಳಿದ್ದೆ ಅಲ್ವಾ? ಮತ್ತೆ ಯಾಕೆ ಇವನ್ ಜೊತೆ ತಿರುಗಾಡ್ತಾ ಇದೆಯಾ? ಡ್ಯಾಡ್, ನಾನು ಏನು ಹೇಳಿದ್ರೆ ನೀವು ಇನ್ನೇನು ಹೇಳ್ತೀರಾ? ನನಗೆ ಆನ್ಸರ್ ಬೇಕು. ಅವನನ್ನು ಮತ್ತೆ ಯಾಕೆ ಕಾಲೇಜಿಗೆ ಸೇರಿಸ್ಕೊಂಡ್ರಿ? ಕೆಲವೊಂದು ವಿಷಯನ ಎಲ್ಲರಿದ್ರೆ ಹೇಳ್ಕೊಳಕ್ಕಾಗಲ್ಲ. ನೀನೀಗ ಹೊರಡು, ಇಲ್ಲಾಂದ್ರೆ ಊಟದ ಟೈಮ್ ಮುಗಿದೋಗುತ್ತೆ. ಡ್ಯಾಡ್, ನಿಮಗೆ ನಿಮ್ಮ ಮಗಳಿಗಿಂತ ಊಟನೇ ಮುಖ್ಯನಾ? ನನಗೆ ನೀರು ಮುಗ್ಗಿ ಹಾಕಿರೋದಕ್ಕೇನೆ ಹೋಗಿ ಊಟ ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇರೋದು. ಇವನ್ ಜೊತೆ ಸೇರಿದ್ರೆ ನೀನು ಕೂಡ ಹಾಳಾಗ್ತೀಯ. ಮೊದಲು ಇಲ್ಲಿಂದ ಹೋಗು. ಅದೇನು ವಿಷಯ ಇದ್ರೂ ಮನೆಯಲ್ಲೇ ಮಾತಾಡೋಣ. ಡ್ಯಾಡ್, ನನಗೆ ಈಗಲೇ ವಿಷಯ ಗೊತ್ತಾಗಬೇಕು. ನಿಮ್ಮ ಮಗಳ ಕಪಾಳಕ್ಕೆ ಬಾರಿಸಿದಾನವನು. ಅಂಥವನನ್ನು ಮತ್ತೆ ಕಾಲೇಜಿಗೆ ಸೇರಿಸ್ಕೊಳ್ಳೋಕೆ ನಿಮ್ಗೆ ಮನಸ್ಸಾದ್ರೆ ಹೇಗೆ ಬಂತು? ನಿಮಗೆ ನನ್ನ ಮೇಲೆ ಒಂಚೂರು ಕಾಳಜಿನೇ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾ ಇದ್ದೀರಾ. ಪ್ಲೀಸ್ ಟೆಲ್ ಮಿ ದ ಟ್ರೂತ್ ಡ್ಯಾಡ್. ನೇಹ, ಗೆಟ್ ಔಟ್. ಐ ಸೆಟ್ ಗೆಟ್ ಔಟ್. ಇಲ್ಲಿಂದ ಹೋಗು ಅಂದರೆ ಹೋಗ್ಬೇಕಷ್ಟೇ. ಅವಾಗಿಂದ ಹೇಳ್ತಾ ಇದ್ದೀನಿ, ಎಲ್ಲರಿದ್ರೂ ಈ ವಿಷಯನ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಂತ. ನಿನಗೆ ಒಂದ್ಸಲ ಹೇಳಿದ್ದು ಅರ್ಥ ಆಗಲ್ವಾ? ನಡಿ ಹೊರಗಡೆ ಅಂತ ಹೇಳಿದಾಗ ನೇಹಾಳಿಗೆ ಕೋಪ ಬಂದು ಅಲ್ಲಿಂದ ಹೊರ ಬಂದಳು. ಸನ್ನಿ ಕೂಡ ಅವಳ ಹಿಂದೆನೆ ಬರತೊಡಗಿದನು. ಅವರಿಬ್ಬರು ಹೊರ ಹೋಗಿದ್ದನ್ನು ನೋಡಿದ ಪ್ರಿನ್ಸಿಪಾಲರು ನಿಟ್ಟುಸಿರು ಬಿಡುತ್ತಾ,
ಇವಳೊಬ್ಳು ನನ್ನ ಮಗಳಾಗಿ ನನ್ನನ್ನೇ ಅರ್ಥ ಮಾಡ್ಕೊತಾ ಇಲ್ಲ. ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಸನ್ನಿ ಆದ್ರೆ ಎಲ್ಲ ಹೇಳ್ಬಿಟ್ಟು ನನ್ನ ಮರ್ಯಾದೆ ನಾನೇ ಕಳ್ಕೊಳ್ಳ. ಮನೆಯಲ್ಲಿ ಎಲ್ಲ ಹೇಳ್ತೀನಿ ಅಂದ್ರೂ ಹಠ ಹಿಡಿದು ಕೂತಿದ್ದಾಳು. ಅದ್ರಲ್ಲಿ ಬೇರೆ ಅವನ ಜೊತೆ ಸೇರ್ಬೇಡ ಅಂದ್ರೂ ಕೇಳಲ್ಲ ಅಂತಾಳೆ. ನಾನು ಇವಳಿಗೆ ಒಳ್ಳೇದು ಮಾಡೋಣ ಅಂತ ಅಂದ್ಕೊಂಡ್ರೆ ಇವಳು ಸನ್ನಿ ಜೊತೆ ಸುತ್ತುತ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಸನ್ನಿಯಿಂದ ಇವಳನ್ನು ದೂರ ಮಾಡಬೇಕು, ಇಲ್ಲಾಂದ್ರೆ ನಾನು ಅಂದುಕೊಂಡು ಸಾಧಿಸೋಕ್ಕಾಗಲ್ಲ ಅಂತ ಅಂದುಕೊಳ್ಳತೊಡಗಿದರು. ಇತ್ತ ಪ್ರಿನ್ಸಿಪಲ್ ಚೇಂಬರಿನಿಂದ ಹೊರಬಂದ ನೇಹ ಕೋಪದಿಂದ ಕುದಿಯುತ್ತಿದ್ದಳು. ಈ ಡ್ಯಾಡ್ಗೆ ಏನಾಗಿದೆ? ಆ ಪಿಕಾರಿನ ಯಾಕೆ ಮತ್ತೆ ಕಾಲೇಜಿಗೆ ಸೇರಿಸ್ಕೊಂಡ್ರು? ಕೇಳಕ್ಕೆ ಹೋದ್ರೆ ನನ್ನನ್ನೇ ಗೆಟೌಟ್ ಅಂತಾರೆ. ನಾನು ಇವ್ರ ಮಗಳು. ನನ್ನ ಜೊತೆನೇ ಈ ರೀತಿ ಮಾತನಾಡೋದಕ್ಕೆ ಇವ್ರಿಗೆ ಮನಸ್ಸಾದ್ರೂ ಹೇಗೆ ಬಂತು? ನೇಹ, ಏನಾದರೂ ವಿಷಯ ಇರಬೇಕು. ಅದಕ್ಕೆ ಅಂಕಲ್ ನಿನ್ನ ಹತ್ರ ಈ ರೀತಿ ಮಾತಾಡಿದ್ದಾರೆ ಅನ್ಸುತ್ತೆ. ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ ಅಂತ ಅವರೇ ಹೇಳಿದಾರಲ್ವಾ, ಅಲ್ಲಿ ತನಕ ಕಾಯಿ. ಯಾಕೆ ಸುಮ್ಮನೆ ಕೋಪ ಮಾಡಿಕೊಳ್ತಾ ಇದೆಯಾ? ಈಗ ಹೇಳಿದ್ರೆ ಏನಾಗ್ತಾ ಇತ್ತು ಅವ್ರಿಗೆ? ಮೋಸ್ಟ್ಲಿ ನಾನು ಇದ್ದೆ ಅಲ್ವಾ, ಅದಕ್ಕೆ ಹೇಳೋದೇ ಇರ್ಬೋದು. ನೀನು ನನ್ನ ಜೊತೆ ಸೇರ್ಬಾರ್ದಂತವ್ರು ಯಾಕೆ ಹೇಳ್ತಾ ಇದ್ರು? ಅದು ಯಾರೋ ಕರೋಡ್ಪತಿ ಇದ್ದಾನಂತೆ. ನಾನು ಅವನನ್ನು ಮದುವೆ ಆದ್ರೆ ಅವನ ಆಸ್ತಿ ಎಲ್ಲ ನನ್ನದಾಗತ್ತೆ ಅಂತೆ. ಅದಕ್ಕೆ ನಿನ್ನ ಜೊತೆ ಸೇರ್ಬಾರ್ದು ಅಂತ ಹೇಳ್ತಾ ಇರೋದು. ಅಂದ್ರೆ ನೀನು ನನ್ನನ್ನು ಬಿಟ್ಟು ಅವರೇ ಹೇಳಿದ ಹುಡುಗ ನನ್ನ ಮದುವೆ ಆಗ್ತೀಯಾ? ಆಸ್ತಿ ಬೇಕಂದ್ರೆ ಅವ್ರ ಮಾತು ಕೇಳಲೇಬೇಕಲ್ವಾ? ಅಂದ್ರೆ ನಿಮ್ಗೆ ನನ್ಗಿಂತ ಆಸ್ತಿನೇ ಮುಖ್ಯನಾ? ದುಡ್ಡು ಮತ್ತು ನಿನ್ನನ್ನು ಚೂಸ್ ಮಾಡೋ ಟೈಮ್ ಬಂದ್ರೆ ನಾನು ದುಡ್ಡನ್ನೇ ಚೂಸ್ ಮಾಡೋದು. ಹಾಗಂತ ನಿನ್ನನ್ನು ಮರೆಯಲ್ಲ. ಒಂದ್ಸಲ ಮದುವೆ ಆಗ್ಲಿ, ಆಮೇಲೆ ಡಿವೋರ್ಸ್ ಕೊಟ್ಟು ಜೀವನಾಂಶ ಅಂತ ಅರ್ಧ ಪ್ರಾಪರ್ಟಿ ಕೇಳಿದ್ರಾಯ್ತು. ಕೋಟಿ ಆಸ್ತಿಯಲ್ಲಿ ಅರ್ಧ ನಮ್ಗೆ ಬಂತು ಅಂದ್ರೆ ಮುಂದಿನ ಜೀವನ ಆರಾಮವಾಗಿ ಕಳೆಯೋದು. ಆಮೇಲೆ ನಾವಿಬ್ಬರು ಮದುವೆಯಾಗಿ ಖುಷಿಯಾಗಿರೋಣ. ನೀನ್ ನಿಜ ಹೇಳ್ತಾ ಇದೆಯಲ್ಲೋ ನೇಹ? ಆಮೇಲೆ ಮದುವೆ ಆಯ್ತು, ನಾನು ಅವನ ಜೊತೆಗೇನೆ ಇರ್ತೀನಿ ಅಂತ ಹೇಳಲ್ಲ ತಾನೆ? ಆ ಥರ ಎಲ್ಲ ಏನು ಮಾಡಲ್ಲ ಬಿಡು. ನನಗೆ ದುಡ್ಡು ಮುಖ್ಯ. ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ಅದರ ಜೊತೆ ನಿನ್ನನ್ನು ಕೂಡ ಪ್ರೀತಿ ಮಾಡ್ತೀನಿ. ಯಾರಂತೆ ಆ ಕರೋಡ್ಪತಿ? ನನಗೂ ಗೊತ್ತಿಲ್ಲ ಸನ್ನಿ. ಬೆಂಗಳೂರಲ್ಲಿ ಒಂದು ದೊಡ್ಡ ಕಂಪ್ನಿ ಇದೆ ಅಂತೆ. MBA ಮುಗಿದ ತಕ್ಷಣ ಡ್ಯಾಡ್ ಇಲ್ಲೇನೆ ಕೆಲಸ ಬಿಟ್ಟು ಅದೇ ಕಂಪ್ನಿನ ಜಾಯ್ನ್ ಆಗ್ತಾರೆ. ನಾನು ಕೂಡ ಸ್ವಲ್ಪ ದಿನ ಅಲ್ಲೇ ಕೆಲಸ ಮಾಡ್ತೀನಿ. ನೀನೊಂದು ಕೆಲಸ ಮಾಡು, ನೀನು ಕೂಡ ಬೆಂಗಳೂರಿಗೆ ಬಂದುಬಿಡು. ಡ್ಯಾಡ್ಗೆ ಹೇಳಿ ಅದೇ ಕಂಪ್ನಿಯಲ್ಲಿ ನಿನಗೂ ಕೂಡ ಕೆಲಸ ಕೊಡಿಸ್ತೀನಿ. ಸರಿ, ನಿನಗೋಸ್ಕರ ನಾನು ಎಲ್ಲಿ ಬೇಕಾದರೂ ಬರ್ತೀನಿ. ಒಟ್ನಲ್ಲಿ ನಾನು ಮತ್ತು ನೀನು ಜೊತೆಯಾಗಿರಬೇಕು ಅಷ್ಟೇ. ಸರಿ, ಈಗ ಊಟಕ್ಕೆ ಹೋಗೋಣ. ಆಮೇಲೆ ಇನ್ನೊಂದು ವಿಷಯ, ಅಗಸ್ತ್ಯ ಹೇಗೆ ಮತ್ತೆ ಕಾಲೇಜಿಗೆ ಜಾಯ್ನ್ ಆದ ಅಂತ ನೀನು ಡ್ಯಾಡ್ ಹತ್ರ ಕೇಳಿ ತಿಳ್ಕೊಂಡು ನಾನು ಕಾಲ್ ಮಾಡು. ಓಕೆ, ಕಾಲೇಜಿಂದ ಮನೆಗೆ ಹೋದ ತಕ್ಷಣ ವಿಷಯ ತಿಳ್ಕೊಂಡು ನೀನು ಕಾಲ್ ಮಾಡ್ತೀನಿ. ಈಗ ನಡಿ, ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅವರಿಬ್ಬರು ಊಟ ಮಾಡಲು ಹೋದರು. ಕಾಲೇಜು ಮುಗಿಸಿ ಆದ್ಯ, ಅಗಸ್ತ್ಯ ಮತ್ತು ಗಗನ್ ಒಟ್ಟಿಗೆ ಮನೆ ಕಡೆ ಹೋಗತೊಡಗಿದರು. ಗಗನ್ ಅವನ ಮನೆಗೆ ಹೋದರೆ ಆದ್ಯ ಮತ್ತು ಅಗಸ್ತ್ಯ ಲಾಯರ್ ನೀಲೇಶ್ ರವರನ್ನು ಭೇಟಿಯಾಗಲು ಹೋದರು. ಅಗು, ಅಂಕಲ್ ಆಫೀಸಲ್ಲಿ ಇರಬೇಕು, ನಾವು ಅಲ್ಲಿಗೇನೆ ಹೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ. ಸರಿ, ಅಲ್ಲಿಗೇನೆ ಹೋಗೋಣ ಅಂತ ಹೇಳಿದ ಅವನು ಬೈಕನ್ನು ಲಾಯರ್ ನೀಲೇಶ್ ರವರ ಆಫೀಸ್ ಕಡೆ ತಿರುಗಿಸಿದನು. ಆಫೀಸಿಗೆ ಹೋದ ಅವರನ್ನು ಸ್ಟಾಫ್ ಒಳಗಡೆ ಬರಲು ಹೇಳಿದರು. ಅವರಿಬ್ಬರನ್ನು ನೋಡಿದ ಲಾಯರ್ ನೀಲೇಶ್, ಅಗಸ್ತ್ಯ, ಆದ್ಯ, ನೀವಿಬ್ರು ಇಲ್ಲೇನು ಮಾಡ್ತಾ ಇದ್ದೀರಾ? ಅಂಕಲ್, ನಾವು ನಿಮ್ಮನ್ನೇ ಭೇಟಿಯಾಗೋಣ ಅಂತ ಬಂದ್ವಿ. ಸರಿ, ಬನ್ನಿ ಒಳಗೆ ಅಂತ ಹೇಳಿ ಅವರಿಬ್ಬರನ್ನು ತಮ್ಮ ಚೇಂಬರಿಗೆ ಕರೆದುಕೊಂಡು ಹೋದರು. ಅಲ್ಲಿ ಅರ್ಜುನ್ ಇದ್ದುದನ್ನು ನೋಡಿ ಆದ್ಯಳ ಎದೆ ಬಡಿತ ಜೋರಾಗತೊಡಗಿತ್ತು. ಇಬ್ಬರು ಅವರ ಎದುರುಗಡೆ ಕುಳಿತುಕೊಂಡರು. ಆಗ ನೀಲೇಶ್ ರವರೇ ಮಾತು ಮುಂದುವರಿಸುತ್ತಾ, ಏನಗಸ್ತ್ಯ, ಏನಾದರೂ ಕೆಲಸ ಆಗಬೇಕಿತ್ತಾ? ಅಂಕಲ್, ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ವಿ. ನನ್ನ ಕಾಲೇಜಿಗೆ ಮತ್ತೆ ಸೇರೋಕ್ಕೆ ನೀವೇ ಕಾರಣ ಅಂತ ನಮ್ಗೆ ಗೊತ್ತಾಯಿತು. ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಂಕಲ್. ಅದರಲ್ಲಿ ಉಪಕಾರ ಎಲ್ಲಿಂದ ಬಂತು? ನೀನು ಕೂಡ ನನ್ನ ಮಗ ಇದ್ದ ಹಾಗೆ. ನನ್ನ ಮಗ ಕಷ್ಟದಲ್ಲಿ ಇರಬೇಕಾದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಇಲ್ಲ ಅಲ್ವಾ? ಇನ್ಮೇಲೆ ಆ ಪ್ರಿನ್ಸಿಪಲ್ ನಿಮಗೆ ಯಾವ ರೀತಿಯಿಂದಲೂ ತೊಂದರೆ ಕೊಡಲ್ಲ. ಆ ರೀತಿ ಮಾಡಿ ಬಂದಿದ್ದೀನಿ. ಅಂಕಲ್,
ಅಂಕಲ್ ಅವರು ನೀವು ಹೇಗೆ ಒಪ್ಪಿಸಿದ್ರಿ? ಅಷ್ಟು ಸುಲಭವಾಗಿ ಒಪ್ಪೋ ಮನುಷ್ಯ ಅಲ್ಲ ಅಲ್ವಾ ಅವರು? ಅದೊಂದು ದೊಡ್ಡ ಕತೆ ಅಂತ ಹೇಳುತ್ತಾ ಅವರು ಕಾಲೇಜಲ್ಲಿ ಏನು ನಡೆದಿತ್ತು ಅದನ್ನೆಲ್ಲ ವಿವರಿಸತೊಡಗಿದರು. ಇದನ್ನು ಕೇಳಿ ಖುಷಿಯಾದ ಅಗಸ್ತ್ಯ, ತುಂಬ ಒಳ್ಳೆ ಕೆಲಸ ಮಾಡಿದ್ರು ಅಂಕಲ್. ಇಲ್ಲಾಂದರೆ ಆ ಪ್ರಿನ್ಸಿಪಲ್ ಸರ್ ನನ್ನ ಭವಿಷ್ಯನ ಹಾಳು ಮಾಡ್ತಾಯಿದ್ರು. ನೀವು ಅವ್ರಿಗೆ ಸರಿಯಾದ ಪಾಠ ಕಳಿಸಿ ಬಂದ್ರಿ. ಅಮಾಯಕರ ಹೊಟ್ಟೆಗೆ ಹೊಡೆದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಅವನನ್ನು ಯಾವತ್ತೂ ಯಾರಿಗೂ ತೊಂದರೆ ಕೊಡಬಾರ್ದು, ಆ ರೀತಿ ಮಾಡಿ ಬಂದಿದ್ದೀನಿ ಅಂತ ಹೇಳುತ್ತಾ ಅವರಿಬ್ಬರು ಮಾತನಾಡುತ್ತಿದ್ದರು. ತನ್ನ ತಂದೆಯ ಪಕ್ಕ ನಿಂತಿದ್ದ ಅರ್ಜುನನ ದೃಷ್ಟಿ ಆದ್ಯಳ ಕಡೆಗೇನೆ ಇತ್ತು. ಅವಳನ್ನೇ ತದೇಕ ಚಿತ್ತವಾಗಿ ನುಂಗೋ ಥರ ನೋಡುತ್ತಿದ್ದನು. ಇದನ್ನು ಗಮನಿಸಿದ ಅವಳ ಎದೆ ಬಡಿತ ಇನ್ನಷ್ಟು ಜೋರಾಗತೊಡಗಿತು. ಅವಳ ಜೊತೆ ಮಾತನಾಡಲು ಮನಸ್ಸಾದಾಗ ಅವನು ಬೇಕಂತಲೇ ಕ್ಯಾಬಿನಿಂದ ಹೊರಬಂದನು. ಇದನ್ನು ನೋಡಿದ ಅವಳು ಸ್ವಲ್ಪ ಹೊತ್ತು ಬಿಟ್ಟು, ಅಗು ನಾನು ಹೊರಗಿರ್ತೀನಿ ಅಂತ ಹೇಳಿ ಹೊರ ಬಂದಳು. ಅಲ್ಲಿ ಅರ್ಜುನ್ ಇವಳಿಗೋಸ್ಕರ ಕಾಯುತ್ತಿದ್ದನು. ಅವನ ಹತ್ತಿರ ಬಂದವಳೆ, ಥ್ಯಾಂಕ್ ಯು, ನಿಮ್ಮಿಂದ ಅಗು ಮತ್ತೆ ಕಾಲೇಜಿಗೆ ಸೇರುವ ಹಾಗೆ ಇತ್ತು. ನಾನೇನು ಮಾಡಿಲ್ಲ, ಮಾಡಿದ್ದೆಲ್ಲ ಡ್ಯಾಡ್ ಮತ್ತು ಅವರ ಅಸಿಸ್ಟೆಂಟ್. ಥ್ಯಾಂಕ್ಸ್ ಹೇಳೋದಿದ್ರೆ ನೀನು ಅವ್ರಿಗೆ ಹೋಗಿ ಹೇಳು. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ನಿನ್ನ ಥ್ಯಾಂಕ್ಸನ್ನು ನೀನೇ ಇಟ್ಕೋ, ಅದನ್ನೆಲ್ಲ ಇಟ್ಕೊಳ್ಳೋಕೆ ನನ್ನ ಹತ್ರ ಜಾಗ ಇಲ್ಲ. ಆಲ್ರೆಡಿ ಹಾರ್ಟಲ್ಲಿ ಯಾರೋ ಬಂದು ಕುಳಿತುಬಿಟ್ಟಿದ್ದಾರೆ, ಅಲ್ಲಿ ಥ್ಯಾಂಕ್ಸ್ ಇಡೋಣ ಅಂದರೆ ಹಾರ್ಟ್ ಖಾಲಿ ಇಲ್ಲ. ಸ್ವಲ್ಪನಾದ್ರೂ ಜಾಗ ಇರುತ್ತಲ್ವಾ, ಅಲ್ಲಿ ಇಟ್ಕೊಳ್ಳಿ. ಒಬ್ಬರು ನಮಗೆ ಸಹಾಯ ಮಾಡಿದಾಗ ಥ್ಯಾಂಕ್ಸನ್ನು ನಮ್ಮಲ್ಲೇ ಇಟ್ಕೊಳ್ಳೋಷ್ಟು ಕೆಟ್ಟ ಮನಸ್ಥಿತಿ ನನಗಿಲ್ಲ. ಹಾಗಾಗಿ ಆ ಥ್ಯಾಂಕ್ಸನ್ನು ನೀವೇ ಇಟ್ಕೊಳ್ಳಿ. ಅವಳು ಒಟ ಒಟ ಅಂತ ಮಾತನಾಡುತ್ತಿರುವಾಗ ಅವನು ಅವಳನ್ನೇ ನೋಡತೊಡಗಿದನು. ಕತೆ ಮುಂದುವರಿಯಿತು. ಆದ್ಯ ಮತ್ತು ಅರ್ಜುನನ ರೊಮ್ಯಾಂಟಿಕ್ ಲವ್ ಸ್ಟೋರಿ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.